ಕಾರ್ಪೆಂಟರ್ಸ್ ಇರ್ಬೋದು, ಬೇಸಾಯ ಮಾಡೋರು ಇರ್ಬೋದು, ಫಾರ್ಮರ್ಸ್ ಇರ್ಬೋದು, ಕುಂಬಾರರು ಇರ್ಬೋದು, ಇವನ್ನೆಲ್ಲ ನೋಡೋಣ. ಇವರೆಲ್ಲ ಕರ್ಮ ಮಾಡ್ತಾರೆ. ಈ ಕರ್ಮಿಗರೆಲ್ಲ ಏನು ಯೋಗಿಗಳಲ್ಲ. ಅವರೇನು ಬೋರ್ಡ್ ಹಾಕೊಂಡಿಲ್ಲ, ಆಶ್ರಮ ಅಂತ ಬೋರ್ಡ್ ಹಾಕೊಂಡಿಲ್ಲ, ಅಥವಾ ವೇಷ ಹಾಕೊಂಡಿಲ್ಲ, ಏನಿಲ್ಲ. ಇವರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ಕೈ ದುಡಿತಕ್ಕೆ ಅವ್ರ ಮನಸ್ಫೂರ್ತಿ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯ. ಕೈಲಿ ಅದು ಕೆಲಸ ಮಾಡುವಾಗ ಆ ಥರ ಕೆಲಸಗಳಿಗೆ, ಕಾರ್ಪೆಂಟರ್ ಇರ್ಬೋದು, ಅವ್ರ ಕೆಲಸಗಳಿಗೆ ಮನಸ್ಫೂರ್ತಿ ಕೊಡಿದ್ರೆ ಕೆಲಸ ಹಾಳಾಗುತ್ತೆ. ಮನಸ್ಸು ಕೊಡಲೇಬೇಕು. ಅವರು ಎಂಜಾಯ್ ಮಾಡ್ತಾರೆ ಅದನ್ನು. ಇಲ್ಲದೇ ಇದ್ರೆ ಆ ಪ್ರೊಫೆಷನ್ ಬರ್ತಾನೆ ಇರಲಿಲ್ಲ. ಯಾರ್ಯಾರೋ ಮಾಡ್ಕೊಳ್ತಾ ಇದ್ರು. ಅವ್ರ ಕೈ ದುಡಿತಕ್ಕೆ ಅವ್ರ ಮನಸ್ಸೆಲ್ಲ ಮುಡುಪಿಡ್ತಾರೆ, ಒಂಥರ ಕೊಟ್ಬಿಡ್ತಾರೆ. ಅವ್ರಿಗೆ ಆ ಥರ ಮನಸ್ಸು ಎಂಗೇಜ್ ಆಗಿದ್ದಾಗ, ಎಂಜಾಯ್ ಮಾಡ್ತಾ ಇದ್ದಾಗ ಬಿಡದೇ ಇಲ್ಲ ಅವ್ರಿಗೆ ಚಿಂತೆ ಮಾಡಕ್ಕೆ. ನಮ್ಮ ಥರ ಸಾಮಾನ್ಯ ಜನರು ದೊಡ್ಡ ದೊಡ್ಡ ಆಫೀಸಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ತಿರ್ತಾರೆ. ಅವ್ರು ಮಾಡೋ ಕೆಲಸದಲ್ಲಿ ಗಮನ ಇರಲ್ಲ. ಆ ಚಿಂತೆಗೆ, ಒಣ ಚಿಂತೆಗೆ ಜಾಗ ಇಲ್ಲ ಅವ್ರಿಗೆ. ಆಮೇಲೆ ಅವ್ರು ಯಾರು ಹಂಗೂ ಇಲ್ಲ. ಅವ್ರ ಬುತ್ತಿಗೆ ಅವ್ರು ಬಿಟ್ಟು ಅವರು ಸಂಪಾದಿಸ್ಕೊಳ್ತಾರೆ, ಡಿಮಾಂಡ್ ಮಾಡ್ತಾರೆ. ಕೆಲಸ ಆಯಿತು, ದುಡ್ಡು ಕೊಡಿ, ಆರಾಮಾಗಿ. ಅಂಥವ್ರು ಬಾಳು ಕಷ್ಟ ಇರಲ್ಲ. ಕಷ್ಟ ನಾವು ಬರ್ಸ್ಕೊಳ್ಳೋದು, ಅವ್ರು ಬಾಳು ಕಷ್ಟ ಇರಲ್ಲ. ಅವ್ರ ಮೆಥಡ್ ಆಫ್ ಲಿವಿಂಗ್ ಹೇಳ್ತಾ ಇರೋದು. ಹಾಗೆ ನಾವು ಅವ್ರು ಯಾವ ರೀತಿ ಮನಸ್ಸು ಕೊಟ್ಟು ಮಾಡ್ತಾರೋ ಕೆಲಸಗಳನ್ನ ನಾವು ಮನಸ್ಸು ಕೊಟ್ಟು ಮಾಡಬೇಕು. ಬಡಗಿ, ಬೇಸಾಯಿ, ಕರ್ಮಿಗರೇನು ಯೋಗಿಗಳೋ? ಈ ಕರ್ಮಿಗರೇನು ಯೋಗಿಗಳೋ? ಯೋಗಿ ಅಲ್ಲ. ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ, ಬಿಡುವಿರದು ಬಣಗು ಚಿಂತೆಗೆ, ಬುತ್ತಿ ಹಂಗಿರದು ಕಂಡಿದಲ್ಲವರ್ಗೆ ಬಾಳ್ 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 ಮಂಕುತಿಮ್ಮ. ಕಡಿದಲ್ಲವರ್ಗೆ ಬಾಳ್. ಕಡಿದಲ್ಲ ಅಂದರೆ ಅವ್ರಿಗೆ ಕಷ್ಟ ಇಲ್ಲ, ಬಾಳು ಸುಖವಾಗಿದ್ದಾರೆ. ಅವರು ಮನಸ್ಸೇ ಕಷ್ಟ ತರೋದು. ಈಗ ಉದಾಹರಣೆಗೆ ನಮ್ಮ ಗುಡ್ಡದಲ್ಲಿ ಬೇಸಿಗೆ ಆದರೆ ನಾವು ಹುಷಾರಾಗಿರ್ಬೇಕು, ಅಲರ್ಟ್ ಆಗಿರಬೇಕು. ಯಾಕೆಂದರೆ ಕಾಡ್ಗಿಚ್ಚು, ಹಿಂಭಾಗದಲ್ಲಿ ಕಾಡ್ಗಿಚ್ಚು ಬರುತ್ತೆ. ಎಲ್ಲರೂ ಓಡ್ತೀವಿ ನಾವು, ಅವರು ಇವರು ಅಂತಿಲ್ಲ. ಯಾರಿದ್ರು, ಕೆಲಸದವ್ರು ಇರ್ಬೋದು, ಪೂಜಾರಿ ಇರ್ಬೋದು, ನಾನಿರ್ಬೋದು, ಯಾರೋ ಒಂದು ಪೈಪ್ ತೊಗೊಂಡ ನೀರು ತೊಗೊಂಡು ಓಡ್ತೀವಿ, ಆರಿಸ್ಬೇಕು. ಆದರೆ ಮನಸ್ಸು ಅಲ್ಲಿ ಎಲ್ಲೇ ಮನೆ ಸುಡ್ತಾ ಇದೆ ಅಂದರೆ ಓಡಬೇಕು. ಓಡೋದು ನಮ್ಮ ಧರ್ಮ ಕಾಪಾಡೋಕ್ಕೆ. ಮನಸ್ಸು ಸುಡ್ತಾ ಇರೋರು, ಅವ್ರು ಯಾರಾದರೂ ಬಂದರೆ ಅವ್ರನ್ನ ನಾವು ದೂರ ಇಡ್ತೀವಿ. ಅದಕ್ಕೆ ಹಾಗೆ ನಮ್ಮ ದೇಹಕ್ಕೆ ಚೆನ್ನಾಗಿ ಉಪಚಾರ ಮಾಡಿಬಿಟ್ಟು, ಈ ಉಪಚಾರ ಮಾಡೋ ಭರದಲ್ಲಿ ಆತ್ಮನ ಮರೆತರೆ ಆ ಒಂದು ಅನುನಯ ಹೊಟ್ಟೋಗುತ್ತೆ. ದಟ್ ಬ್ಯಾಲೆನ್ಸ್ ಹೊಟ್ಟೋಗುತ್ತೆ. ಆತ್ಮಕ್ಕೂ ದೇಹಕ್ಕೂ ಬ್ಯಾಲೆನ್ಸ್ ಹೊಟ್ಟೋಗುತ್ತೆ. ನಾವು ಒಂದನ್ನು ಮಾತ್ರ ಉಪಚಾರ ಮಾಡೋ ಹಾಗಿಲ್ಲ, ಇನ್ನೊಂದನ್ನು ಉಪಚಾರ ಮಾಡಬೇಕು. ಆದರೆ ಹೊರಗಡೆ ಜೀವನದಲ್ಲಿ ಬೆಂಕಿ ಬಿದ್ದಾಗ ಓಡೋಗ್ಬೇಕು. ಬೆಂಕಿ ಮಾತು ಸರಿಯಾಗಿರೋರು, ಕುದಿತಾ ಇರೋರನ್ನ ದೂರ ಇಡಬೇಕು. ಹಾಗೆ ದೇಹನ ಮತ್ತು ಆತ್ಮನ ದೂರ ಮಾಡಬಾರ್ದು. ಅದಕ್ಕೆ ಉಪಚಾರ ಮಾಡಿದಾಗ ಅದಕ್ಕೆ ನಾವು ಮೋಸ ಮಾಡಬಾರ್ದು. ಮನೆಯ ಸುಡುತಿಹ ಬೆಂಕಿ ಉರಿಯ ನಾರಿಸೆ ನುಗ್ಗು. ಮನೆಯ ಸುಡುತಿಹ ಬೆಂಕಿ ಉರಿಯ ನಾರಿಸೆ ನುಗ್ಗು. ಮನವ ಸುಡುವ ಉರಿಯಿಂದ ದೂರ ನಿಲ್ಲು. ತನುವಿಗೆ ಉಪಕೃತಿ ಗೈವ ಭರದಿ. ತನುವಿಗೆ ಉಪಕೃತಿ ಅಂದರೆ ತನುವಿಗೆ ಉಪಚಾರ ಮಾಡುವ ಭರದಿ. ನೀನಾತುಮದ ಅನುನಯವ ಕೆಡಿಸದಿರು. ಯಾವತ್ತೂ ನೀನೊಳಗೆ ಆ ಒಂದು ಇದನ್ನು ಇಟ್ಕೊಂಡಿರು. ಒಂದು ಬ್ಯಾಲೆನ್ಸ್, ಸಮನ್ವಯ ಇರಲಿ, ಕೋಆರ್ಡಿನೇಷನ್ ಇರಲಿ ನಿನಗೆ. ನಮ್ಮ ಜೀವನನೇ ಒಂದು ಸಂತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಕರೆಕ್ಟ್ ಅದು. ನಮ್ಮ ಜೀವನ ಒಂದು ಸಂತೆ, ಜೀವಿತದ ಸಂತೆ. ಈ ಜೀವಿತದ ಸಂತೆಯಲ್ಲಿ ಏನೇನು ಸರಕುಗಳಿದೆ ನೋಡೋಣ. ನಮ್ಮ ಜೀವಿತದ ಸಂತೆಯಲ್ಲಿ, ನಮ್ಮ ಸಂತೆಯಲ್ಲಿ ಊರಿಂದೆಲ್ಲ ಒಂದಿಷ್ಟು ಇದೆಯಾ ತಲೆಯಲ್ಲಿ? ಅಂದರೆ ನಮ್ಮ ಜಗತ್ತಲ್ಲಿ ಊರಿಂದಿದೆ, ಕೇರಿದಿದೆ. ಊರು ಕೇರಿ ನಮ್ಮ ಮನೆಯದೇ ಇದೆ, ನಮ್ಮ ಆತ್ಮದ್ದಿದೆ. ಬೇರೆ ಬೇರೆ ಪುರುಳು, ಬೇರೆ ಬೇರೆ ಪುರುಳಿಗೆ ಬೇರೆ ಬೇರೆ ವಸ್ತುಗಳಿದೆಯಲ್ಲ, ಅದು ಬೇರೆ ಬೇರೆ ನೆಲೆ, ಬೇರೆ ಬೇರೆ ಬೆಲೆ ಅಲ್ವಾ? ಒಂದೊಂದು ವಸ್ತುಗೆ ಒಂದೊಂದು ಬೆಲೆ ಅಲ್ವಾ? ನಮ್ಮ ಜೀವನದಲ್ಲಿ ಒಂದು ಸಂತೆ ಆದರೆ
ನಾವು ಕೊಡೋದು ಊರಿಂದು, ಕೇರಿದು, ಮನೆಯದು, ಆತ್ಮದ್ದು, ನಮ್ಮ ಬನ್ಸಿಂದು, ಅದು ಇದು ಹಾಕ್ಕೊಂಡಿದ್ದೀವಲ್ಲ, ಎಲ್ಲದಕ್ಕೂ ಒಂದೇ ಬೆಲೆ ಕೊಡೋಕ್ಕಾಗತ್ತಾ? ಇಲ್ಲ. ಸಂತೆಯಲ್ಲಿರೋ ಸಾಮಾನೆಲ್ಲ ಒಂದೇ ಬೆಲೆ ಅಲ್ಲ. ಆ ಬೆಲೆ ನಾವು ಕೊಡ್ತೀವಲ್ಲ, ಅದು ತಾರತಮ್ಯವೇ ತತ್ವ. ಹೌದು, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕು ಅಷ್ಟಷ್ಟೇ ಕೊಡಬೇಕು. ವಸ್ತುಗೆ ಎಷ್ಟು ಕೊಡಬೇಕು ಅಷ್ಟೇ, ವಿಚಾರಕ್ಕೆ ಎಷ್ಟು ಕೊಡಬೇಕು ಅಷ್ಟೇ, ವ್ಯಕ್ತಿಗೆ ಎಷ್ಟು ಕೊಡಬೇಕು ಅಷ್ಟೇ, ಆ ರೀತಿ ಕೊಡಬೇಕು. ಆತ್ಮಕ್ಕೆ ಎಷ್ಟು ಕೊಡಬೇಕು ಅವಳು ಕೊಡಬೇಕು. ನೂರಾರು ಸರಕುಗಳು ಜೈವಿತದ ಸಂತೆಯಲ್ಲಿ, ಊರಿನವು, ಕೇರಿನವು, ಮನೆ ಆತ್ಮದವು, ಬೇರೆ ಬೇರೆ ಪುರುಳಿಗೆ ಬೇರೆ ಬೇರೆ ನೆಲೆ, ಬೇರೆ ಬೇರೆ ಬೆಲೆ, ಬೇರೆ ಬೇರೆ ನೆಲೆ, ಬೇರೆ ಬೆಲೆ. ತಾರತಮ್ಯವೇ ತತ್ವ. ಆ ಪ್ರಿನ್ಸಿಪಲ್ ಏನು? ನಿನ್ನಲ್ಲಿ ಒಂದು ವಿವೇಕ ಜ್ಞಾನ ಬೇಕು, ನಿತ್ಯ ಅನಿತ್ಯ ವಿವೇಕ ಜ್ಞಾನ. ಯಾವುದು 2 ದಿನದಲ್ಲಿ ಕಿತ್ತೋಗುತ್ತೋ ಅದನ್ನು ಕೊಡು, ಬಿಡು, ಬಿಟ್ಟಾಕು. ಯಾವುದು ಶಾಶ್ವತವಾಗಿರುತ್ತೋ ಅದನ್ನು ಬೆಲೆ ಕೊಡು. ಅದು ವ್ಯಾಲ್ಯೂಸು, ಸೆನ್ಸ್ ಆಫ್ ವ್ಯಾಲ್ಯೂ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಯಾವಾಗಲೂ ದೇಹಕ್ಕೆ ಖುಷಿಯಾಗತ್ತೆ, ದೇಹಕ್ಕೆ ತಣಿಸ್ಬೇಕು ಅಂತ ಇಂದ್ರಿಯಗಳಿಂದ ಸುಖನ ಅನುಭವಿಸ್ತಾ ಇದ್ದರೆ ಅದಕ್ಕೆ ಒಂದು ಲಿಮಿಟ್ ಇದೆ. ಅದಾದಮೇಲೆ ಮನಸ್ಸಿಗೆ ನಂಜಾಗತ್ತೆ, ಮನಸ್ಸಿಗೆ ವಿಷ ಆಗತ್ತೆ. ಯಾಕೆಂದರೆ ಮೋಹ ಬಂದ್ಬಿಡುತ್ತಲ್ಲಿ. ಯಾವಾಗ ಮನಸ್ಸಿಗೆ ಮೋಹ ಬಂದ್ಬಿಡುತ್ತೆ, ಜೀವಕ್ಕೆ ಒಂದು ಗಾಳ ಆಯಿತು, ಜೀವನ ಹಿಡಿದು ಬಿಡುತ್ತೆ ಆ ಮೋಹ, ಗಾಳ ಹಾಕಿ. ಅದರ ಅನುಭವದ ಪರಿಣಾಮ ಒಂದರಿಂದ ಒಂದಕ್ಕಾಗತ್ತೆ. ಇಂದ್ರಿಯಗಳಿಂದ ಅಂದರೆ ದೇಹದಿಂದ ಮನಸ್ಸಿಗಾಗತ್ತೆ, ಮನಸ್ಸಿಂದ ಇಂದ್ರಿಯಕ್ಕಾಗತ್ತೆ. ನಾವು ಅದನ್ನು ಬಿಟ್ಬಿಟ್ಟು ಆತ್ಮದ ಲಾಭವನ್ನು ಗಣಿಸೋದೇ ಇಲ್ಲ. ಇದ್ರ ಮಧ್ಯ ಈ ದೇಹ ಮನಸ್ಸಿನ ಪರದಾಟದಿಂದ ಇಂದ್ರಿಯ ಭೋಗ ಅಥವಾ ಮನಸ್ಸಿನ ಮೋಹ, ಹೊಟ್ಟೆಯ ದಾಹ, ಹಸಿವು, ಮನಸ್ಸಿನ ಮೋಹ, ಇದರಲ್ಲಿ ಆತ್ಮದ ಒಂದು ಅನುಭವಕ್ಕೆ ಹೋಗಲ್ಲ, ಅದನ್ನು ಗಣನೆಗೆ ತರಲ್ಲ. ಯಾಕೆಂದ್ರೆ ಇದ್ರ ಪರಿಣಾಮ ಅದಕ್ಕೆ ಅನುಭವಿಸ್ತಾ ಇರ್ತೀವಿ, ಇದ್ರ ಪರಿಣಾಮ ಅದಕ್ಕೆ, ಅದರ ಪರಿಣಾಮ ಇದಕ್ಕೆ, ಮನಸ್ಸಿಂದ ದೇಹಕ್ಕೆ, ದೇಹದಿಂದ ಮನಸ್ಸಿಗೆ. ಆತ್ಮದ ಒಂದು ಸ್ಥಿತಿನ ನೋಡೋದು ಯಾವಾಗ? ತನುಮ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನ ಮೋಹ ಜೀವಕ್ಕೆ ಗಾಳವಾದೀತು, ಮನದ ಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸ ಆತ್ಮಲಾಭವನ್ನು ಮಂಕುತಿಮ್ಮ. ಜೀವನ ನಾವು ಚೆನ್ನಾಗಿ ಹಿಂಡ್ತಾ ಇದ್ದೀವಿ ಒಳಗಡೆ. ಯಾಕೆ ಅಂದರೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ, ಆತ್ಮದ ಕಡೆ ಗಮನ ಕೊಡ್ತಾ ಇಲ್ಲ, ಜೀವದ ಕಡೆ ಗಮನ ಕೊಡ್ತಾ ಇಲ್ಲ. ಬರೀ ನಮ್ಮ ತನುವನ್ನು ತಣಿಸೋದು ಮನಕ್ಕೆ ನಂಜಾಗತ್ತೆ, ಅದರಿಂದ ಒದ್ದಾಡೋದು. ನೋಡಿ, ಅದಕ್ಕೆ ಹೇಳ್ತಾರೆ 2 ಲೆಕ್ಕ ಇಟ್ಕೋಬೇಕು ಮನುಷ್ಯನಿಗೆ, ನರನಿಗೆ 2. ನರನ ಒಂದು ವ್ಯವಹಾರಕ್ಕೆ 2 ಆಯ ವ್ಯಯಗಳು. ಆಯ ಅಂದರೆ ಲಾಭ, ವ್ಯಯ ಅಂದರೆ ನಷ್ಟ. ನರನೊಂದು ವ್ಯವಹಾರಕ್ಕೆ 2 ಆಯ ವ್ಯಯಗಳು, 2 ಲೆಕ್ಕ. ಹೊರಗಡು ಭೋಗಕ್ಕೊಂದು, ಒಳ ನೀತಿಗೊಂದು. ಹೊರಗಡೆ ಅನುಭೋಗಿಸಕ್ಕೊಂದು, ಒಳ ನೀತಿಗೊಂದು. ಆವಾಗ ಏನು ಮಾಡ್ತೀವಿ ನಾವು? ಹೊರಗಡೆ ಮಾಡುವಾಗ ಲೆಕ್ಕ ಲಾಭ ನಷ್ಟ. ಯಾವುದು ಲಾಭ? ಹೊರಗಡೆ ಲಾಭ. ಕೆಲಸ ಮಾಡುವಾಗ ಯಾವುದು ಲಾಭ? ನಮ್ಮ ಜನ್ಮಾಂತರದ ಅನ್ಲೋಡ್ ಮಾಡೋದೆಲ್ಲ ಆಚೆಗೆ ಹಾಕೋದೇ ಲಾಭ ನಮ್ಮ ಲೆಕ್ಕದಲ್ಲಿ. ಹೊತ್ಕೊಂಡ್ರೆ ನಷ್ಟ. ಹಾಗೆ ಒಳಗಡೆ ಏನು ಮಾಡಬೇಕು? ನಾವು ಇನ್ನು ಹೊತ್ಕೋಬಾರ್ದು, ಲೋಡ್ ಮಾಡ್ಕೋಬಾರ್ದು. ಈ ಲೋಡಿಂಗ್ ಅನ್ಲೋಡಿಂಗ್ ಇದೆಯಲ್ಲ ಕರ್ಮನ, ಅದು ವ್ಯವಹಾರ. ನರನೊಂದು ವ್ಯವಹಾರಕ್ಕೆ 2 ಆಯ ವ್ಯಯ ಲೆಕ್ಕ. ಹೊರಗೆ ಅನುಭವಿಸಕ್ಕೊಂದು, ಒಳ ನೀತಿಗೊಂದು. ವರಮಾನ ದೇಹ ಕಾದೊಡೆ ಮಾನಸಕದೇನು ಪರಿಕಿಸಾ ಲೆಕ್ಕವನು. ದೇಹಕ್ಕೆ ವರಮಾನ ಸಿಕ್ಕರೆ ಮನಸ್ಸಿಗೆ ಏನು ಸಿಕ್ತು? ಇದನ್ನು ನೀನು ಲೆಕ್ಕಾಚಾರ ಇಟ್ಕೋ. ಎಷ್ಟು ನೀನು ಕಳ್ಕೊಂಡೆ, ಎಷ್ಟು ಪಡ್ಕೊಂಡೆ ಅನ್ನೋದು ಲಾಭ ನಷ್ಟ ವಸ್ತು ಥರ ಅಲ್ಲ. ಇದು ಕರ್ಮನ ಎಷ್ಟು ಅನ್ಲೋಡ್ ಮಾಡಿದೆ, ಎಷ್ಟು ಲೋಡ್ ಮಾಡ್ಕೊಂಡಿದ್ಯಾ ಅನ್ನೋದು ಕರ್ಮ. ಅದರಿಂದ 2 ಲೆಕ್ಕ ಯಾವಾಗಲೂ ಗಮನ ಇಟ್ಕೋ. ದೇಹನೂ ನೋಡ್ಕೋ, ಮನಸ್ಸನ್ನು ನೋಡ್ಕೋ, ಮತ್ತು ಅದ್ರ ಜೊತೆಗೆ ಆತ್ಮದ ಉದ್ಧಾರ ಆಗತ್ತೆ. ನೀನು ಹೊರಗಡೆ ಬೆಂಕಿ ಉರಿ ಆರಿಸೋ ಹಾಗೆ ಬೆಂಕಿ ಇರೋ ಮನಸ್ಸನ್ನು ದೂರ ಇಡು. ಆದರೆ ನಿನ್ನೊಳಗೆ ಒಂದು ಬೆಂಕಿ ಹತ್ಕೊಂಡು ಇನ್ನೊಂದು ತಣ್ಣಗಿರಬಾರ್ದು. 2 ಸಮನ್ವಯದಲ್ಲಿ ನೋಡ್ಕೋ.